ಬಿಗ್ 5 ನ್ಯೂಸ್ನಲ್ಲಿ ಎರಡನೇ ಟಾಪ್ ಸ್ಟೋರಿಯತ್ತ ಗಮನ ಹರಿಸುವುದಾದರೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಈ ಹಿಂದೆ ಬೈಕ್ ಟ್ಯಾಕ್ಸಿಗಳನ್ನ ರಾಜ್ಯ ಸರ್ಕಾರ ನಿಷೇಧಿಸಿತ್ತು. ಇನ್ನು ಮುಂದೆ ಬೈಕ್ ಟ್ಯಾಕ್ಸಿ ಓಡಿಸಂಗಿಲ್ಲ ಅಂತ ಹೇಳಿತ್ತು. ಬಟ್ ಈಗ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದು ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಒಂಥರ ಖುಷಿಯ ಸುದ್ದಿ. ಸರ್ಕಾರದ ಕ್ರಮವನ್ನು ಎತ್ತಿ ಹಿಡಿದಿದ್ದ ಏಕಸದಸ್ಯ ಪೀಠದ ಆದೇಶ ರದ್ದುಗೊಳಿಸಿದೆ. ವಿಭಾಗೀಯ ಪೀಠ ಈಗ ಬೈಕ್ಗಳನ್ನು ಸಾರಿಗೆ ವಾಹನಗಳನ್ನಾಗಿ ಬಳಸಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಆದೇಶವನ್ನ ಹೊರಡಿಸಿದೆ. ಹೈಕೋರ್ಟ್ ಆದೇಶದಿಂದ ಸರ್ಕಾರದ ಆದೇಶಕ್ಕೆ ಹಿನ್ನಡೆಯಾಗಿದೆ. ಈ ಹಿಂದೆ ಸರ್ಕಾರದ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಬೈಕನ್ನ ಸಾರಿಗೆ ವಾಹನವನ್ನಾಗಿ ಬಳಸಲು ಅನುಮತಿ ಕೋರಿ ಮನವಿಯನ್ನ ಮಾಡಲಾಗಿತ್ತು. ಕಾನೂನಿನ ಅಡಿ ಸರ್ಕಾರ ಪರವಾನಗಿ ನೀಡಬೇಕು ಅಂತ ಆದೇಶವನ್ನ ಹೊರಡಿಸಲಾಗಿದೆ. ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಮಹತ್ವದ ಆದೇಶವನ್ನ ಈಗ ಪ್ರಕಟಿಸಿದೆ. ನ್ಯಾಯಮೂರ್ತಿ ವಿಭು ಪಕ್ರು ಮತ್ತು ಜೋಶಿ ಪೀಠದಿಂದ ಬಂದಿರುವಂತಹ ತೀರ್ಪಿದು. ಹೈಕೋರ್ಟ್ ಆದೇಶದಿಂದ ಮತ್ತೆ ಬೈಕ್ ಟ್ಯಾಕ್ಸಿಗಳು ರಸ್ತೆಗೆ ಇಳಿಯೋದು ಬಹುತೇಕ ಪಕ್ಕ. ಕಾರಣಗಳೇನು ಹಾಗಾದ್ರೆ? ಈ ಹಿಂದೆ ಬೈಕ್ ಟ್ಯಾಕ್ಸಿ ನಿಷೇಧ ಆಗೋದಕ್ಕೆ ಕಾರಣಗಳೇನು ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಒಂದು ಮೋಟಾರ್ ವಾಹನ ಕಾಯ್ದೆಯ ಉಲ್ಲಂಘನೆ ಆಗ್ತಾ ಇತ್ತು. ಅಂದ್ರೆ ಕರ್ನಾಟಕ ಮೋಟಾರ್ ಕಾಯ್ದೆಯ ಪ್ರಕಾರ ರಾಜ್ಯದಲ್ಲಿ ಬಿಳಿ ಬಣ್ಣದ ನಂಬರ್ ಪ್ಲೇಟ್ ಹೊಂದಿರುವ ವಾಹನಗಳು ಖಾಸಗಿ ಬಳಕೆಗೆ ಸೀಮಿತವಾಗಿದ್ದಾವೆ. ಅವುಗಳನ್ನು ವಾಣಿಜ್ಯ ಉದ್ದೇಶಗಳಿಗೆ ಬಳಸೋ ಹಾಗಿರಲಿಲ್ಲ. ಅದು ಕೂಡ ಒಂದು ಕಾರಣ. ಇನ್ನು ಸುರಕ್ಷತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತರ ಸಾರ್ವಜನಿಕ ಸಾರಿಗೆ ವಾಹನಗಳಿಗೆ ಹೋಲಿಸಿದ್ರೆ ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಮೇಲ್ವಿಚಾರಣೆಯ ಕೊರತೆಯಿಂದಾಗಿ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿಗಳನ್ನು ವಿಶೇಷವಾಗಿ ಮಹಿಳೆಯರಿಗೆ ಅದು ಸುರಕ್ಷತೆ ಅಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಕಾರಣವನ್ನ ನೀಡಲಾಗಿತ್ತು. ಆಟೋ ಮತ್ತು ಕ್ಯಾಬ್ ಚಾಲಕರಿಂದ ವಿರೋಧ ಕೂಡ ಇತ್ತು. ಬಹಳ ಪ್ರಮುಖವಾಗಿ ಇದು ಒಂದು ಕಾರಣ. ಆಟೋ ರಿಕ್ಷಾ ಮತ್ತು ಕ್ಯಾಬ್ ಚಾಲಕರ ಮತ್ತು ಮಾಲಕರ ಸಂಘಗಳು ಬೈಕ್ ಟ್ಯಾಕ್ಸಿಗಳಿಗೆ ವಿರೋಧ ವ್ಯಕ್ತಪಡಿಸಿದ್ವು. ಹಾಗಾಗಿ ಇಲ್ಲಿ ಬೈಕ್ ಟ್ಯಾಕ್ಸಿಗಳನ್ನು ನಿಷೇಧ ಮಾಡಲಾಗಿತ್ತು. ಜೊತೆಗೆ ನಿಯಮಗಳ ಅಡೆತಡೆ ಅಂದರೆ ಗೋವಾದಂತಹ ಇತರ ಕೆಲವು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿಯನ್ನು ನೀಡಲಾಗಿತ್ತು. ಪ್ರಸ್ತುತ ಕರ್ನಾಟಕ ರಾಜ್ಯ ಸಾರಿಗೆ ಕಾನೂನುಗಳ ಅಡಿಯಲ್ಲಿ ಬೈಕ್ ಟ್ಯಾಕ್ಸಿಗಳನ್ನು ಕಾನೂನುಬದ್ಧವಾಗಿ ಗುರುತಿಸಲಾಗಿಲ್ಲ ಅಂತ ಕರ್ನಾಟಕ ಸಾರಿಗೆ ಇಲಾಖೆ ಒತ್ತಿ ಹೇಳಿತ್ತು. ಬಟ್ ಇವತ್ತು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಇದರಿಂದ ಈ ಆಟೋವನ್ನು ಓಡಿಸ್ತಾರಲ್ಲ ಅಂಥವ್ರಿಗೆ ನಿಜಕ್ಕೂ ಕೂಡ ನಿರಾಸೆ ಆಗಿದೆ. ಬಿಕಾಸ್ ಈ ಬೈಕ್ ಟ್ಯಾಕ್ಸಿ ಅಂತ ಅಂದರೆ ಆರಾಮಾಗಿ ಸಾಕಷ್ಟು ಜನ ಕಡಿಮೆ ದರದಲ್ಲಿ ಓಡಾಡ್ತಾರೆ. ಇದು ನಮಗೆ ಬಹಳಷ್ಟು ನಿರಾಸೆ ಅನ್ನೋ ನಿಟ್ಟಿನಲ್ಲೂ ಕೂಡ ಆಟೋ ಡ್ರೈವರ್ಗಳು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಡ್ಮೆಂಟ್ ಕಾಪಿ ನಾನು ಇನ್ನೂ ನೋಡಿಲ್ವಲ್ಲ. ನಮ್ಮ ಕಮಿಷನರು ನಮ್ಮ ಸೆಕ್ರೆಟರಿ ನೋಡಿ ಅದನ್ನ ಲೀಗಲ್ ಒಪಿನಿಯನ್ ತಗೊಂಡು ಆಮೇಲೆ ನಾವು ಮಾತಾಡ್ತೀವಿ. ನೋಡೋಣ, ಅವ್ರು ಜಡ್ಮೆಂಟ್ ಕಾಪಿ ಕೊಡಲಿ. ಜಡ್ಮೆಂಟ್ ಕಾಪಿ ನಾನು ಇನ್ನೂ ನೋಡಿಲ್ವಲ್ಲ. ನಮ್ಮ ಕಮಿಷನರು ನಮ್ಮ ಸೆಕ್ರೆಟರಿ ನೋಡಿ ಅದನ್ನ ಲೀಗಲ್ ಒಪಿನಿಯನ್ ತಗೊಂಡು ಆಮೇಲೆ ನಾವು ಮಾತಾಡ್ತೀವಿ. ನೋಡೋಣ, ಅವ್ರು ಜಡ್ಮೆಂಟ್ ಕಾಪಿ ಕೊಡಲಿ. ಜಡ್ಮೆಂಟ್ ಕಾಪಿ ನಾನು ಇನ್ನೂ ನೋಡಿಲ್ವಲ್ಲ. ನಮ್ಮ ಕಮಿಷನರು ನಮ್ಮ ಸೆಕ್ರೆಟರಿ ನೋಡಿ ಅದನ್ನ ಲೀಗಲ್ ಒಪಿನಿಯನ್ ತಗೊಂಡು ಆಮೇಲೆ ನಾವು ಮಾತಾಡ್ತೀವಿ. ನೋಡೋಣ, ಅವ್ರು ಜಡ್ಮೆಂಟ್ ಕಾಪಿ ಕೊಡಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಬೈಕ್ ಟ್ಯಾಕ್ಸಿ ನಿಷೇಧ ಹೇರುವಂತಹ ಸಂದರ್ಭದಲ್ಲಿ ಹಲವು ಕಾರಣಗಳನ್ನ ಮುಂದಿಡಲಾಗಿತ್ತು. ಬಟ್ ಈಗ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಕೋರ್ಟ್ನಿಂದ. ಯಾವೆಲ್ಲ ಅಂಶಗಳು ಇಲ್ಲಿ ಬಂದಿದ್ದಾವೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಇಲ್ಲಿ ಕಳೆದ 2-3 ವರ್ಷಗಳಿಂದ ಬೈಕ್ ಟ್ಯಾಕ್ಸಿ ಸಂಬಂಧಪಟ್ಟಂತೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಗಲಾಟೆಗಳು ನಡೀತಾ ಇತ್ತು. ಯಾರಾದರೂ ರ್ಯಾಪಿಡೋ ಅಥವಾ ಓಲಾ, ಊಬರ್ ಈ ರೀತಿಯಾಗಿ ಬೈಕ್ ಟ್ಯಾಕ್ಸಿ ಸರ್ವಿಸನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘ ಅಥವಾ ಕ್ಯಾಬ್ ಚಾಲಕರ ಸಂಘ ಅವರನ್ನು ಟ್ರ್ಯಾಪ್ ಮಾಡೋದು, ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಘಟನೆಗಳು ಸಹ ನಡೀತಾ ಇತ್ತು. ಅದರ ಬೆನ್ನಲ್ಲೇ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ರು. ಸರ್ಕಾರ ಈ ಒಂದು ಬೈಕ್ ಟ್ಯಾಕ್ಸಿ ಸೇವೆಯನ್ನು ರದ್ದು ಮಾಡಿ ಒಂದು ಆದೇಶವನ್ನು ಹೊರಡಿಸಿದ್ರು. ಇಲ್ಲಿ ಕರ್ನಾಟಕ ಅಂದರೆ ಇಂಡಿಯನ್ ಮೋಟರ್ ಆ್ಯಕ್ಟ್ ಅಂದರೆ 1988 ಇದರಲ್ಲಿ ಬೈಕನ್ನು ವೈಯಕ್ತಿಕ ಕಾರಣಗಳಿಗೆ ಸ್ವಂತಕ್ಕೆ ಮಾತ್ರ ಬಳಸಬೇಕು, ಅದನ್ನು ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಉದ್ದೇಶಕ್ಕೆ ಬಳಸಬಾರ್ದು ಅನ್ನೋದು ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಅಂದರೆ ಇಂಡಿಯನ್ ಮೋಟರ್ ಆ್ಯಕ್ಟ್ ಪ್ರಕಾರ
ಬೈಕ್ ವೈಟ್ ಬೋರ್ಡ್ ಇರ್ತಕ್ಕಂಥ ಬೈಕನ್ನು ಯಾವುದೇ ಕಾರಣಕ್ಕೂ ನೀವು ಟ್ಯಾಕ್ಸಿಯಾಗಿ ಮಾಡಬಾರ್ದು, ಸೇವೆ ಸಲ್ಲಿಸಬಾರ್ದು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟು ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಸೇರಿದಂತೆ ಎಲ್ಲೂ ಸಹ ಬೈಕ್ ಟ್ಯಾಕ್ಸಿ ಸರ್ವಿಸನ್ನು ನಡೆಸಬಾರ್ದು ನಿಷೇಧ ಆಗಿತ್ತು. ಅದನ್ನು ಪ್ರಶ್ನೆ ಮಾಡಿ ಅಗ್ರಿಗೇಟ್ ಸಂಸ್ಥೆಗಳಾದಂಥ ಓಲಾ, ಊಬರು ಜೊತೆಗೆ ರ್ಯಾಪಿಡೋ ಈ ಎಲ್ಲ ಸಂಸ್ಥೆಗಳು ಹೈಕೋರ್ಟ್ನಲ್ಲಿ ಒಂದು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದರು. ಅಂದರೆ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ನಡೆಸಿದಂಥ ಅಂದಿನ ಏಕಸದಸ್ಯ ಪೀಠ ಸರ್ಕಾರದ ಆದೇಶ ಏನಿತ್ತು, ಸರ್ಕಾರ ತೆಗೆದುಕೊಂಡ ತೀರ್ಮಾನಗಳೇನಿತ್ತು ಅವೆಲ್ಲವೂ ಸಹ ಸರಿಯಾಗಿದೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಸರ್ಕಾರದ ಆದೇಶವನ್ನು ಎತ್ತಿಡಿದ್ರು. ಅದನ್ನು ಪ್ರಶ್ನಿಸಿ ಅಂದರೆ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಬಂದಂಥ ಆದೇಶವನ್ನು ಪ್ರಶ್ನಿಸಿ ಇದೇ ಅಗ್ರಿಗೇಟರ್ ಸಂಸ್ಥೆಗಳು ಮತ್ತೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂಥ ವಿಭಾಗೀಯ ಪೀಠ, ಅದು ಮುಖ್ಯ ನ್ಯಾಯಮೂರ್ತಿಗಳಂಥ ವಿಭು ಬಕ್ರು ಜೊತೆಗೆ ಜೋಶಿ ಅವರನ್ನು ಒಳಗೊಂಡಂಥ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿದರು. ಹಲವು ಸಲ ವಾದ ವಿವಾದಗಳು ನಡೆಯಿತು. ಇಲ್ಲಿ ಸರ್ಕಾರದ ಪರ ವಕೀಲರು ಜೊತೆಗೆ ಅಗ್ರಿಗೇಟ್ ಸಂಸ್ಥೆಗಳ ಪರ ವಕೀಲರ ನಡುವೆ ವಾದ ವಿವಾದಗಳು ನಡೆಯಿತು. ಇಂಡಿಯನ್ ಮೋಟರ್ ಆಕ್ಟ್ ಏನು ಹೇಳುತ್ತೆ, ಜೊತೆಗೆ ಬೈಕ್ ಸವಾರರು ಟ್ಯಾಕ್ಸಿ ಸರ್ವಿಸನ್ನು ಮಾಡದೆ ಏನೇನಾಗುತ್ತೆ, ಜೊತೆಗೆ ಅದರಿಂದ ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರ ಮೇಲೆ ಯಾವ ರೀತಿಯಾಗಿ ದುಷ್ಪರಿಣಾಮಗಳು ಬೀರುತ್ತೆ, ಜೊತೆಗೆ ಬೆಂಗಳೂರಿನ ಸಂಚಾರ ದಟ್ಟಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾರಾದರೂ ಕ್ಯಾಬ್ಗಳನ್ನು ಮಾಡ್ಕೊಂಡು ಹೋದರೆ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂತಾರೆ, ಆಟೋ ದುಬಾರಿ ದುಡ್ಡು ಕೇಳ್ತಾರೆ, ಜೊತೆಗೆ ಬೈಕ್ ಟ್ಯಾಕ್ಸಿ ಅದು ತುಂಬ ವೇಗವಾಗಿ ತಾವು ನಿಗದಿಪಡಿಸಿರ್ತಕ್ಕಂಥ ಸ್ಥಳಕ್ಕೆ ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗ್ಬೋದು, ಜೊತೆಗೆ ದರವೂ ಸಹ ಕಡಿಮೆ. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ವಾದವನ್ನು ಮಂಡಿಸ್ತಾರೆ. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂಥ ವಿಭಾಗೀಯ ಪೀಠ ಇವತ್ತು ಬೈಕ್ ಟ್ಯಾಕ್ಸಿ ಸರ್ವಿಸ್ಗೆ ಗ್ರೀನ್ ಸಿಗ್ನಲ್ನ ಕೊಟ್ಟಿದೆ. ಆದರೆ ಯಾವ ವ್ಯಕ್ತಿ ತನ್ನ ಬೈಕನ್ನು ಟ್ಯಾಕ್ಸಿಯಾಗಿ ಪ್ರತಿನಿತ್ಯ ರೋಡ್ಗೆ ಇಳಿಸಬೇಕು, ಅದರಿಂದ ಸಾರ್ವಜನಿಕರಿಗೆ ಸೇವೆಯನ್ನು ಕೊಡಬೇಕು ಅಂತ ಬಯಸ್ತಾರೆ, ಆತ RTOಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ನಾನು ನನ್ನ ಬೈಕನ್ನು ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಟ್ಯಾಕ್ಸಿಯಾಗಿ ಪಬ್ಲಿಕ್ ಸರ್ವಿಸ್ ಮಾಡೋದಕ್ಕೆ ಬಳಸ್ಕೊಳ್ತೀನಿ ಅನ್ನೋ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಅದನ್ನು ಪರಿಗಣಿಸಿ ಅದಕ್ಕೆ ಅನುಮತಿಯನ್ನು ಕೊಡ್ತಕ್ಕಂಥದ್ದು RTO ಮತ್ತು ಸರ್ಕಾರದ ಅಧೀನಕ್ಕೆ ಬಿಟ್ಟಿರ್ತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿದೆ. ಹೀಗಾಗಿ ಇಲ್ಲಿವರೆಗೂ ಯಾರ್ಯಾರು ಬೈಕ್ ಟ್ಯಾಕ್ಸಿ ಸರ್ವಿಸನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಇದು ಅನುಕೂಲ ಆಗುತ್ತೆ. ಮುಂದೆ ಮಾಡ್ತಕ್ಕಂಥವ್ರು ಕಾನೂನು ಪ್ರಕಾರ ಇಂಡಿಯನ್ ಮೋಟರ್ ಆಕ್ಟ್ ಪ್ರಕಾರ ಏನೆಲ್ಲ ದಾಖಲೆಗಳನ್ನು ಸಲ್ಲಿಸಿ ಅವರ ಬೈಕನ್ನು ಟ್ಯಾಕ್ಸಿಯಾಗಿ ಕನ್ವರ್ಟ್ ಮಾಡ್ಕೊಬೋದು. ರಾಮ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.